ಊಟದ ಕೊನೆಯಲ್ಲಿ ಮೊಸರು ಇಲ್ಲದಿದ್ದರೆ ಅನೇಕರಿಗೆ ಹೊಟ್ಟೆ ತುಂಬುವುದಿಲ್ಲ. ಇನ್ನು ಕೆಲವರು ಮೊಸರು ಇಲ್ಲದೆ ಹೋದರೆ ಮಜ್ಜಿಗೆ ಆದರೂ ಕುಡಿಯುತ್ತಾರೆ. ಮೊಸರು ತಿನ್ನುವುದರಿಂದ ಅನೇಕ ಆರೋಗ್ಯ ಪ್ರಯೋಜನಗಳಿವೆ. ಮೊಸರು ತಿನ್ನುವುದರಿಂದ ಕ್ಯಾಲ್ಸಿಯಂ, ವಿಟಮಿನ್ ಡಿ ಮತ್ತು ವಿಟಮಿನ್ B12 ದೇಹಕ್ಕೆ ಹೇರಳವಾಗಿ ದೊರೆಯುತ್ತದೆ. ಆದರೆ ರಾತ್ರಿ ಹೊತ್ತು ಮೊಸರು ತಿನ್ನುವುದು ಒಳ್ಳೆಯದೋ ಕೆಟ್ಟವುದೋ ಅಂತ ಅನೇಕರು ಯೋಚಿಸುತ್ತಾರೆ. ಒಂದು ವೇಳೆ ರಾತ್ರಿಯಲ್ಲಿ ನೀವು ಕೂಡ ಮೊಸರನ್ನ ತಿಂತಾ ಇದ್ರೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ರಾತ್ರಿಯಲ್ಲಿ ದೇಹದ ಚಯಾಪಚಯ ಕಡಿಮೆ ಆಗುತ್ತದೆ. ಇಂತಹ ಸಂದರ್ಭದಲ್ಲಿ ಜೀರ್ಣಕ್ರಿಯೆಯ ಸಮಸ್ಯೆ ಇರುವವರು ಮೊಸರು ತಿಂದರೆ ಸಮಸ್ಯೆಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಮೊಸರು ಕೊಬ್ಬು ಮತ್ತು ಪ್ರೋಟೀನ್ಗಳನ್ನು ಹೊಂದಿರುತ್ತದೆ. ಇವು ಜೀರ್ಣವಾಗಲು ಸಮಯವನ್ನು ತೆಗೆದುಕೊಳ್ಳುತ್ತದೆ. ಹಾಗಾಗಿ ಜೀರ್ಣಕ್ರಿಯೆಯ ಸಮಸ್ಯೆ ಇರುವವರು ರಾತ್ರಿ ಮೊಸರು ತಿಂದರೆ ಸಮಸ್ಯೆಗಳು ಹೆಚ್ಚಾಗುತ್ತವೆ. ಹಾಗಾಗಿ ಜೀರ್ಣಕ್ರಿಯೆಯ ಸಮಸ್ಯೆ ಇರುವವರು ರಾತ್ರಿ ಮೊಸರು ತಿನ್ನಬಾರದು. ಕೆಮ್ಮು, ನೆಗಡಿ, ಅಸ್ತಮಾ ಸಮಸ್ಯೆ ಇರುವವರು ರಾತ್ರಿ ಮೊಸರು ತಿಂದರೆ ಈ ಸಮಸ್ಯೆಗಳು ಉಲ್ಬಣಗೊಳ್ಳುತ್ತವೆ. ಹಾಗಾಗಿ ರಾತ್ರಿ ಮೊಸರು ತಿನ್ನದಿರುವುದೇ ಒಳ್ಳೆಯದು. ಮೊಸರು ಬೆಳಗ್ಗೆ ಅಥವಾ ಮಧ್ಯಾಹ್ನ ತಿನ್ನಬಹುದು. ಈ ಸಮಯದಲ್ಲಿ ತಿಂದರೆ ಮೊಸರು ಸುಲಭವಾಗಿ ಜೀರ್ಣವಾಗುತ್ತದೆ. ಆದರೆ ಉಸಿರಾಟದ ತೊಂದರೆ ಇಲ್ಲದವರು ಯಾವಾಗ ಬೇಕಾದರೂ ತಿನ್ನಬಹುದು. ಇನ್ನು ಈ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ಪೇಜ್ಗೆ ಫಾಲೋ ಮಾಡೋದನ್ನ ಮರಿಬೇಡಿ.